ಕ್ರಿಸ್ಮಸ್ಗೆ ಇನ್ನೇನು 3 ದಿನ ಬಾಕಿ ಇರುವಾಗಲೇ ಕನ್ನಡ ಬಾಕ್ಸ್ ಆಫೀಸ್ ಬಿಸಿಯೇರಲು ಶುರುವಾಗಿದೆ. ಡಿಸೆಂಬರ್ 25 ಅಂದರೆ ಈ ಬಾರಿ ಕೇವಲ ಹಬ್ಬದ ದಿನ ಮಾತ್ರ ಅಲ್ಲ, ಸಿನಿಮಾ ಪ್ರೇಕ್ಷಕರಿಗೆ ಫುಲ್ ಮಜಾ ಕೊಡುವ ದೊಡ್ಡ ದಿನವೂ ಹೌದು. ಕಾರಣ ಕನ್ನಡದ 2 ಬಹುನಿರೀಕ್ಷಿತ ಸಿನಿಮಾಗಳಾದ ಅರ್ಜುನ್ ಜನ್ಯ ನಿರ್ದೇಶನದ 45 ಹಾಗೂ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಒಂದೇ ದಿನ ತೆರೆಗೆ ಬರ್ತಿವೆ. ಈಗಾಗಲೇ 2 ಸಿನಿಮಾಗಳ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದ್ದು, ಅಭಿಮಾನಿಗಳು ಟಿಕೆಟ್ ಹಿಡಿಯೋದಕ್ಕೆ ಮುಗಿಬಿದ್ದಿದ್ದಾರೆ. 45 ಸಿನಿಮಾ ಡಿಸೆಂಬರ್ 21ರಿಂದಲೇ ಅಡ್ವಾನ್ಸ್ ಬುಕಿಂಗ್ ಆರಂಭಿಸಿದೆ. ಸಿನಿಮಾ ಬಿಡುಗಡೆಗೆ 1 ದಿನ ಮುಂಚೆ ಪ್ರೀಮಿಯರ್ ಶೋಗಳನ್ನು ಇಡಲಾಗಿದೆ. ಗುರುವಾರ ಸಂಜೆ ಶೋಗಳು ಓಪನ್ ಆಗಿದ್ದು, ಕೆಜಿ ರಸ್ತೆಯ ತ್ರಿವೇಣಿ ಚಿತ್ರಮಂದಿರದಲ್ಲಿ ರಾತ್ರಿ 7:45 ಶೋ ಟಿಕೆಟ್ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇರೋದೇ 45 ಚಿತ್ರದ ದೊಡ್ಡ ಪ್ಲಸ್. ಟ್ರೇಲರ್ ಹಿಟ್ ಆಗಿದ್ದು ಕಂಟೆಂಟ್ ಮೇಲೆ ಒಳ್ಳೆ ನಿರೀಕ್ಷೆ ಹುಟ್ಟಿಸಿದೆ. ಅದರಲ್ಲೂ ವಿಶೇಷ ಅಂದರೆ ಪ್ರೀಮಿಯರ್ ಶೋಗಳಿಗೂ ಟಿಕೆಟ್ ದರ ಹೆಚ್ಚಿಸಿಲ್ಲ. ಗುರುವಾರದ ರಾತ್ರಿ ಶೋಗಳಿಗೆ ₹200 ಮತ್ತು ₹250 ಮಾತ್ರ ಟಿಕೆಟ್ ಇದೆ. ಇವತ್ತಿನ ಕಾಲದಲ್ಲಿ ಇದು ದೊಡ್ಡ ವಿಚಾರವೇ. ಸಾಮಾನ್ಯ ಪ್ರೇಕ್ಷಕರಿಗೂ ಸಿನಿಮಾ ನೋಡೋಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಸದ್ಯ ಕೆಲವೇ ಶೋಗಳಿಗೆ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶೋಗಳು ಓಪನ್ ಆಗೋ ಸಾಧ್ಯತೆ ಇದೆ. 45ಗೆ ತ್ರಿವೇಣಿ ಮೇನ್ ಥಿಯೇಟರ್ ಆಗಿದ್ದು, ಮಾರ್ಕ್ ಸಿನಿಮಾ ಸಂತೋಷ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗ್ತಿದೆ. ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಕ್ರಿಸ್ಮಸ್ಗೆ ಭರ್ಜರಿ ಓಪನಿಂಗ್ ಪಡೆಯೋ ಲಕ್ಷಣ ಕಾಣ್ತಿದೆ. ಮ್ಯಾಕ್ಸ್ ಚಿತ್ರದ ಕಾಂಬಿನೇಷನ್ನಲ್ಲಿ ಈ ಸಿನಿಮಾ ಮೂಡಿ ಬಂದಿರುವುದು ಅಭಿಮಾನಿಗಳಲ್ಲಿ ಹೆಚ್ಚುವರಿ ಹೈಪ್ ತಂದಿದೆ. ಮತ್ತೆ ಪೊಲೀಸ್ ಆಫೀಸರ್ ಆಗಿ ಸುದೀಪ್ ದುಷ್ಟರ ಮೇಲೆ ಬೇಟೆಗೆ ಇಳಿದಿದ್ದಾರೆ ಅನ್ನೋದಷ್ಟೇ ಸಾಕು ಅವರ ಫ್ಯಾನ್ಸ್ ಸಂಭ್ರಮಕ್ಕೆ. ಡಿಸೆಂಬರ್ 25 ಬೆಳಿಗ್ಗೆ 6 ಗಂಟೆಗೆ ಮಾರ್ಕ್ ತೆರೆಗೆ ಬರಲಿದೆ. ಈಗಾಗಲೇ 50ಕ್ಕೂ ಹೆಚ್ಚು ಶೋಗಳ ಟಿಕೆಟ್ ಬುಕಿಂಗ್ ಓಪನ್ ಆಗಿದೆ. ಮೊದಲ ದಿನಕ್ಕೆ ಅಡ್ವಾನ್ಸ್ ಆಗಿಯೇ 9,000ಕ್ಕೂ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದು, 5 ಶೋಗಳು ಈಗಾಗಲೇ ಸೋಲ್ಡ್ ಔಟ್. ಗಂಟೆಗೆ ಸುಮಾರು 1,000ಕ್ಕೂ ಹೆಚ್ಚು ಟಿಕೆಟ್ ಬುಕಿಂಗ್ ಆಗ್ತಾ ಇದೆ ಅನ್ನೋದು ಸಿನಿಮಾಗೆ ಇರುವ ಕ್ರೇಜ್ ಅನ್ನ ತೋರಿಸುತ್ತೆ. ಎಲ್ಲಾ ಕಡೆಗಳಲ್ಲಿ ಬುಕಿಂಗ್ ಫುಲ್ ಓಪನ್ ಆದ್ಮೇಲೆ ಈ ಸಂಖ್ಯೆ ಇನ್ನಷ್ಟು ಏರೋದು ಪಕ್ಕಾ. ಆದರೆ ಇಲ್ಲಿ ಟಿಕೆಟ್ ದರದ ವಿಚಾರ ಸ್ವಲ್ಪ ಚರ್ಚೆಗೆ ಕಾರಣವಾಗಿದೆ. ಮಾರ್ಕ್ ಫ್ಯಾನ್ಸ್ ಶೋಗಳಿಗೆ ಟಿಕೆಟ್ ದರ ಹೆಚ್ಚಿಸಲಾಗಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಬೆಳಗಿನ 6 ಗಂಟೆ ಶೋಗಳಿಗೆ ₹400ರಿಂದ ₹500 ಟಿಕೆಟ್ ದರ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ₹500 ದರ ಇದೆ. ಇದರಿಂದ ಕಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಆಗೋ ನಿರೀಕ್ಷೆ ಇದ್ರೂ ಸಾಮಾನ್ಯ ಪ್ರೇಕ್ಷಕರಿಗೆ ಇದು ಸ್ವಲ್ಪ ಹೊರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕಾಂತಾರ 1 ಹಾಗೂ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರಕ್ಕೂ ಟಿಕೆಟ್ ದರ ಹೆಚ್ಚಿಸಲಾಗಿದ್ದು, ದಿ ಡೆವಿಲ್ 2 ವಾರಗಳ ಹಿಂದೆಯೇ ಬಿಡುಗಡೆಯಾಗಿ ಒಳ್ಳೆ ಓಟ್ ಹಾಕೊಂಡಿತ್ತು. ಇಷ್ಟೆಲ್ಲದರ ನಡುವೆ ಒಂದು ದೊಡ್ಡ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಡೀ ವರ್ಷ ಬಹುತೇಕ ಸುಮ್ಮನಿದ್ದು ವರ್ಷಾಂತ್ಯಕ್ಕೆ ಬಂದಾಗ ಮಾತ್ರ ದೊಡ್ಡ ಸ್ಟಾರ್ ನಟರು ಒಟ್ಟೊಟ್ಟಿಗೆ ಸಿನಿಮಾ ಬಿಡುಗಡೆ ಮಾಡೋದು ಎಷ್ಟು ಸರಿ? ಕ್ರಿಸ್ಮಸ್, ಹೊಸ ವರ್ಷ ಅನ್ನೋದು ಹಬ್ಬದ ಸಮಯ. ಪ್ರೇಕ್ಷಕರು ಹೊರಗೆ ಬರೋದು ಜಾಸ್ತಿ. ಅದನ್ನ ಬಳಸಿಕೊಳ್ಳೋ ಉದ್ದೇಶ ಅರ್ಥವಾಗುತ್ತೆ. ಆದರೆ ಒಂದೇ ದಿನ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇದ್ದ 45, ಕಿಚ್ಚ ಸುದೀಪ್ನ ಮಾರ್ಕ್ ಒಟ್ಟಿಗೆ ಥಿಯೇಟರ್ಗೆ ಲಗ್ಗೆ ಇಡ್ತಾವೆ. ಇದರಿಂದ ಪೈಪೋಟಿ ಬೇರೆ ಸಿನಿಮಾಗಳ ಜೊತೆ ಇರೋದಿಲ್ಲ. ತಮ್ಮ ಮಧ್ಯೆನೇ ಶುರು ಆಗ್ತಾ ಇದೆ. ದೊಡ್ಡ ಸ್ಟಾರ್ಗಳ ಸಿನಿಮಾಗಳ ಮಧ್ಯೆಯೇ ಕಲೆಕ್ಷನ್ ಹಂಚಿಕೆ ಆಗಿ ಹೋಗ್ತಿದೆ. ಇದರಿಂದ ನಷ್ಟವಾಗೋದು ಯಾರು ಅಂದ್ರೆ ಸಣ್ಣ ಮತ್ತು ಮಧ್ಯಮ ಬಜೆಟ್ ಸಿನಿಮಾಗಳು. ಅವುಗಳಿಗೆ ಶೋ ಸಿಗೋದೇ ಕಷ್ಟ. ಪ್ರೇಕ್ಷಕರ ಗಮನವು ದೊಡ್ಡ ಸ್ಟಾರ್ ಸಿನಿಮಾಗಳ ಕಡೆನೆ ಹೋಗ್ತಿದೆ. ಕನ್ನಡ ಚಿತ್ರರಂಗ ಒಟ್ಟಾರೆ ಬೆಳಿಬೇಕು ಅಂದ್ರೆ ವರ್ಷ ಪೂರ್ತಿ ಸಮತೋಲನವಾಗಿ ಸಿನಿಮಾಗಳು ಬರಬೇಕು. ಎಲ್ಲರೂ ಒಂದೇ ದಿನ ಬಂದ್ರೆ ಬಾಕ್ಸ್ ಆಫೀಸ್ ಶೇಕ್ ಆಗಬಹುದು, ದಾಖಲೆಗಳು ಬರಬಹುದು. ಆದ್ರೆ ದೀರ್ಘಾವಧಿಯಲ್ಲಿ ನೋಡಿದ್ರೆ ಇದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದ ಅನ್ನೋ ಪ್ರಶ್ನೆ ಉಳಿಯುತ್ತೆ. UI ಮತ್ತು ಮ್ಯಾಕ್ಸ್ ಕ್ಲಾಶ್ ಆಗಿದ್ದ ಕಳೆದ ವರ್ಷದ ಅನುಭವ ಇನ್ನೂ ಕಣ್ಣ ಮುಂದೆ ಇದೆ. ಈಗ ಮತ್ತೆ ಅದೇ ತರಹದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆ ಕ್ರಿಸ್ಮಸ್ಗೆ ಪ್ರೇಕ್ಷಕರಿಗೆ ಮನರಂಜನೆ ಕೊರತೆ ಇರಲ್ಲ. 45 ಕಂಟೆಂಟ್ ಮೇಲೆ ಭರವಸೆ ಇಟ್ಟಿದೆ. ಮಾರ್ಕ್ ಸ್ಟಾರ್ ಪವರ್ ಮತ್ತು ಮಾಸ್ ಎಲಿಮೆಂಟ್ ಮೇಲೆ ಓಡ್ತಾ ಇದೆ. ರಜೆಗಳು 2 ಸಿನಿಮಾಗಳಿಗೆ ಪ್ಲಸ್ ಆಗಬಹುದು. ಆದ್ರೆ ಈ ರೀತಿ ಸೂಪರ್ ಸ್ಟಾರ್ಗಳು ಒಂದೇ ದಿನ ಎದುರು ನಿಲ್ಲೋದು ಸಂಭ್ರಮದ ಜೊತೆಗೆ ಚರ್ಚೆಯನ್ನು ಹುಟ್ಟಿಸಿದೆ. ಕನ್ನಡ ಚಿತ್ರರಂಗಕ್ಕೆ ಈ ಕ್ಲಾಶ್ ಲಾಭ ತರುತ್ತಾ ಅಥವಾ ದೀರ್ಘಕಾಲದಲ್ಲಿ ನಷ್ಟ ತರುತ್ತಾ ಅನ್ನೋದನ್ನ ಕಾಲವೇ ತೋರಿಸಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.